ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಶೀಘ್ರದಲ್ಲೇ ಮುಖ್ಯಮಂತ್ರಿ ಭಾಗ್ಯ ಒಲಿದು ಬರಲಿದೆ ಎಂದು ಹಾಲುಮತದ ಗೊರವಯ್ಯ ಅವರು ಕಾರ್ಣಿಕ ಭವಿಷ್ಯವನ್ನು ನುಡಿದಿದ್ದಾರೆ. ಹಾಲುಮತ ಜನಾಂಗದ ಮೂವರು ಗೊರವಯ್ಯನವರು ಮಾರ್ಚ್ 20ರಂದು ತುಮಕೂರಿನ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಗೆ ಭೇಟಿ ನೀಡಿದರು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವಂತಹ ಉಸ್ತುವಾರಿ ಸಚಿವರ ಕಚೇರಿಗೆ ಆಗಮಿಸಿ ಕಾರ್ಣಿಕ ಭವಿಷ್ಯವನ್ನು ನುಡಿದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶೀಘ್ರದಲ್ಲೇ ಅಧಿಕಾರದಿಂದ ಇಳಿದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಭಾಗ್ಯ ಒಲಿದು ಬರಲಿದೆ ಅಂತ ಆಶೀರ್ವಾದ ಮಾಡಿದ್ದಾರೆ. ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿ ಡಾಕ್ಟರ್ ನಾಗಣ್ಣ ಅವರಿಗೂ ಕೂಡ ಕಾರ್ಣಿಕ ಭವಿಷ್ಯ ನುಡಿದು ಆಶೀರ್ವಾದವನ್ನ ಮಾಡಿದ್ದಾರೆ. ಇದೀಗ ಗೊರವಯ್ಯ ಅವರ ಕಾರ್ಣಿಕ ಭವಿಷ್ಯವು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಪವರ್ ಶೇರಿಂಗ್, ಹನಿ ಟ್ರಾಪ್ ಗದ್ದಲದ ನಡುವೆ ಸಿಎಂ ಬದಲಾವಣೆ ಚರ್ಚೆಯು ಕೂಡ ಮುಂಚೂಣಿಗೆ ಬಂದಿದೆ. ಇವತ್ತು ಮುಂದಿನ ಸಿದ್ದರಾಮಯ್ಯರು ಅತಿ ಶೀಘ್ರದಲ್ಲಿ ಇಳಿದು ಮುಂದಿನ ಜಿ ನಮ್ಮ ಪರಮೇಶ್ವರನವರು ಆಶೀರ್ವಾದ ಮಾಡಿ ನಾನು ಹೋಗ್ತೇನೆ. ಅಣ್ಣರ ಹೆಸರಲ್ಲಿ ಅನ್ನದಾನ ಮಾಡ್ತಾರೆ. ನಿಮ್ ಕೈ ಹೇಳ್ತಾನೆ ನಮ್ಮ ನಾಗಣ್ಣವ್ರ ಕೈಯಾಗ ಇವತ್ತು ಮುಂದಿನ ಸಿದ್ದರಾಮಯ್ಯರು ಅತಿ ಶೀಘ್ರದಲ್ಲಿ ಇಳಿದು ಮುಂದಿನ ಜಿ ನಮ್ಮ ಪರಮೇಶ್ವರನವರು ಆಶೀರ್ವಾದ ಮಾಡಿ ನಾನು ಹೋಗ್ತೇನೆ. ಅಣ್ಣರ ಹೆಸರಲ್ಲಿ ಅನ್ನದಾನ ಮಾಡ್ತಾರೆ. ನಿಮ್ ಕೈ ಹೇಳ್ತಾನೆ ನಮ್ಮ ನಾಗಣ್ಣವ್ರ ಕೈಯಾಗ ಇವತ್ತು ಮುಂದಿನ ಸಿದ್ದರಾಮಯ್ಯರು ಅತಿ ಶೀಘ್ರದಲ್ಲಿ ಇಳಿದು ಮುಂದಿನ ಜಿ ನಮ್ಮ ಪರಮೇಶ್ವರನವರು ಆಶೀರ್ವಾದ ಮಾಡಿ ನಾನು ಹೋಗ್ತೇನೆ. ಅಣ್ಣರ ಹೆಸರಲ್ಲಿ ಅನ್ನದಾನ ಮಾಡ್ತಾರೆ. ನಿಮ್ ಕೈ ಹೇಳ್ತಾನೆ ನಮ್ಮ ನಾಗಣ್ಣವ್ರ ಕೈಯಾಗ ಇವತ್ತು ಮುಂದಿನ ಸಿದ್ದರಾಮಯ್ಯರು